ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. 2 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ. ಅನಂತರ ಎಲೀಷನು ಇಸ್ರಾಯೇಲರ ಅರಸನಿಗೆ, ಈ ಹಳ್ಳದಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ, ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು. ದೇವರ ವಾಕ್ಯದಲ್ಲಿ ನಾವು ಓದುವಾಗ ಅನೇಕ ರೀತಿಯ ಅದ್ಭುತದ ಕಾರ್ಯಗಳನ್ನು ನಾವು ನೋಡ್ಬೋದು. ದೇವರ ವಾಕ್ಯವನ್ನು ಓದಬೇಕಾದ್ರೆ ಕೆಲವು ಸಂದರ್ಭಗಳಲ್ಲಿ ನಮಗೆ ಆಶ್ಚರ್ಯವಾಗ್ತದೆ. ಇದು ನಡೀತದಾ, ಇದು ಆಗ್ತದಾ ಎಂಬ ಒಂದು ಕನ್ಫ್ಯೂಷನ್ ಸಹ ನಮಗೆ ಬರುವಂಥ ಸಾಧ್ಯತೆಗಳು ಇದೆ. ಇಲ್ಲಿ ಎಲೀಷನು ಇಸ್ರಾಯೇಲ್ ಅರಸನಿಗೆ ಹೇಳುವಂತಹ ಮಾತು, ಈ ಹಳ್ಳದಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ, ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು. ಗಾಳಿ ಮಳೆ ಇರಲ್ಲ, ಗಾಳಿ ಇಲ್ಲ, ಮಳೆ ಇಲ್ಲ, ನೀರಿನಿಂದ ಹೇಗೆ ತುಂಬುತ್ತೆ ಈ ಗುಂಡಿಗಳು? ಸನ್ನಿವೇಶ ಏನು ಅಂತ ಹೇಳಿದ್ರೆ, ಇಸ್ರಾಯೇಲರಿಗೆ ವಿರುದ್ಧವಾಗಿ ಮೋವಾಬ್ಯರು ಯುದ್ಧಕ್ಕೆ ಬಂದಿದ್ದಾರೆ. ಅವರಿಬ್ಬರ ಮಧ್ಯೆ ಯುದ್ಧ ನಡೆಯುವಂತಹ ಸನ್ನಿವೇಶ ಇರುವಾಗ ಅವರ ದನಕುರಿಗಳಿಗೆ ನೀರಿಲ್ಲದಂತಹ ಒಂದು ಸ್ಥಿತಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲದಂತಹ ಒಂದು ಸ್ಥಿತಿಯಲ್ಲಿ ಇರುವಂತಹ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ನೀರಿಗಾಗಿ ಬಯಸ್ತಾ ಇದ್ದಾರೆ. ನೀರಿಲ್ಲದೆ ಬಹಳ ಕಷ್ಟಪಡ್ತಾ ಇರುವಂತಹ ಅವರು ನೀರಿಲ್ಲದಲೇ ಹೇಗೆ ನಾವು ಯುದ್ಧ ಮಾಡೋದು, ನೀರು ಬೇಕಲ್ವಾ ಅಂತೇಳಿ ಯೋಚನೆ ಮಾಡ್ತಾ ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಎಲೀಷನ ಬಳಿಗೆ ಬರ್ತಾರೆ. ಎಲೀಷನ ಬಳಿಗೆ ಬಂದು ನೀರಿಲ್ಲದಂತಹ ಈ ಸ್ಥಿತಿಯನ್ನು ಅವರು ಹೇಳಿದಾಗ ದೇವರ ಮಾತಿನ ಮೇರೆಗೆ ದೇವರ ಸೇವಕನ ಹೇಳುವಂಥ ಮಾತು, ಈ ಹಳ್ಳದಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ, ಗಾಳಿ ಮಳೆಗಳು ಕಾಣದಿದ್ದರೂ ಸಹ ಇದು ನೀರಿನಿಂದ ತುಂಬುವುದು. ಸಾಧಾರಣ ಮಳೆ ಬಂದರೆ ಮಾತ್ರನೇ ಗುಂಡಿ ತುಂಬೋದು, ಆದರೆ ದೇವರ ವಾಕ್ಯ ಹೇಳ್ತದೆ ಇಲ್ಲ, ಯಾವುದೂ ಇರಲ್ಲ, ಆದರೆ ನೀರು ತುಂಬುತ್ತೆ. ಈಗ ಆಲ್ರೆಡಿ ಅವರು ಬಾಯಾರಿಕೆಯಲ್ಲಿದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲದಂತಹ ಸ್ಥಿತಿಯಲ್ಲಿದ್ದಾರೆ. ನೀರಿಲ್ಲದೆ ಇರುವಂತಹ ಆ ಸಮಯದಲ್ಲಿ ಗುಂಡಿ ತೆಗೆಯೋದು ಇನ್ನೂ ಕಷ್ಟಕರವಾದದ್ದು. ನಮಗೆ ಗೊತ್ತು, ಗುಂಡಿ ತೆಗಿಬೇಕಾದ್ರೆ ಬಾಯಾರಿಕೆ ಆಗುತ್ತೆ, ನೀರು ಕುಡಿಬೇಕು, ನೀರಿಲ್ಲ. ಆದರೆ ಗುಂಡಿ ತೆಗೆದ್ರೆ ನೀರು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಏಕೆಂದರೆ ಮೇಲಿಂದ ಮಳೆ ಬರಲ್ಲ, ಮೇಲಿಂದ ಮಳೆ ಬರುವಂತಹ ಸನ್ನಿವೇಶ ಇಲ್ಲ. ಆದರೆ ಅವರು ನಂಬಿಕೆಯಿಂದ ಇವಾಗ ಏನು ಮಾಡಬೇಕು, ಗುಂಡಿಯನ್ನು ತೆಗಿಬೇಕು. ದೇವರು ಹೇಳ್ತಾರೆ, ಏನೂ ಇರಲ್ಲ, ಆದರೂ ನೀವು ನಂಬಿಕೆಯಿಂದ ಗುಂಡಿ ತೆಗೆಯೋಕ್ಕೆ ತಯಾರಾದರೆ, ನಂಬಿಕೆಯಿಂದ ದೇವರ ಮಾತಿಗೆ ವಿಧೇಯರಾಗುವುದಾದರೆ ಖಂಡಿತವಾಗಿ ಅದ್ಭುತವನ್ನು ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸದಲ್ಲಿ ನಮ್ಮ ಜೀವಿತದಲ್ಲಿ ಸನ್ನಿವೇಶಗಳು ಪ್ರತಿಕೂಲವಾಗಿದ್ದರೂ, ಸನ್ನಿವೇಶಗಳು ಅನುಕೂಲವಲ್ಲದಿದ್ದರೂ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಕ್ಕೆ ತಯಾರಾಗುವಂತಹ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆದರೆ ನಂಬಿಕೆಯಿಂದ ಅವರೇನು ಮಾಡಬೇಕಾಗತ್ತೆ, ಗುಂಡಿಗಳನ್ನು ತೆಗಿಬೇಕಾಗತ್ತೆ. ಕೆಲವು ಟೈಮ್ಗಳಲ್ಲಿ ನಮ್ಮ ಜೀವಿತದಲ್ಲಿ ನಾವು ಸನ್ನಿವೇಶಗಳನ್ನು ನೋಡ್ತೀವಿ, ಇದು ನಡೆಯುತ್ತಾ, ಇದು ನಡೆಯುವಂಥ ಸಾಧ್ಯತೆ ಇದೆಯಾ, ಸನ್ನಿವೇಶಗಳನ್ನು ನೋಡಿ ನಾವು ತೀರ್ಮಾನವನ್ನು ಮಾಡ್ತೀವಿ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀವು ಸನ್ನಿವೇಶಗಳನ್ನು ನೋಡಬೇಡಿ, ದೇವರು ನಿಮಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಈ ಇಸ್ರಾಯೇಲರ ಅರಸನಿಗೆ ಎಲೀಷ ಹೇಳ್ತಾನೆ, ಗಾಳಿ ಇರಲ್ಲ, ಮಳೆ ಇರಲ್ಲ, ಯಾವುದೂ ಇರಲ್ಲ, ಆದರೆ ಗುಂಡಿ ತೋಡಕ್ಕೆ ನೀನು ತಯಾರಾಗಬೇಕು. ಸನ್ನಿವೇಶಗಳು ಪ್ರತಿಕೂಲವಿದ್ದರೂ ಪ್ರಾರ್ಥನೆ ಎಂಬ ಗುಂಡಿಯನ್ನು ತೆಗೆಯುವುದಕ್ಕೆ ತಯಾರಾದರೆ, ಕಣ್ಣೀರಿನ ಗುಂಡಿಯನ್ನು ತೆಗೆಯುವುದಕ್ಕೆ ತಯಾರಾದರೆ, ನಂಬಿಕೆಯಿಂದ ಗುಂಡಿಯನ್ನು ತೆಗೆಯೋಕ್ಕೆ ತಯಾರಾದರೆ ತುಂಬಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಒಂದು ಹಗಲಿನ ಸಮಯದಲ್ಲಿ ದೇವರ ಮುಖವನ್ನು ನೋಡುತ್ತಾ ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ನಂಬಿಕೆಯಿಂದ ಗುಂಡಿಯನ್ನು ತೆಗಿತೀನಿ, ನಂಬಿಕೆಯಿಂದ ಹೆಜ್ಜೆಯನ್ನು ಇಡ್ತೀನಿ ಸ್ವಾಮಿ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆ ಗುಂಡಿಯನ್ನು ತುಂಬಿಸುವುದಕ್ಕೆ ದೇವರಿಗೆ ಶಕ್ತಿ ಇದೆ. ದೇವರು ಅದನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಜೀವಿತದ ಸಮಸ್ಯೆ ಯಾವುದು, ನಿನ್ನ ಜೀವಿತದ ದುಃಖ ಯಾವುದು, ಅದನ್ನು ನೀನು ದೇವರ ಕೈಯಲ್ಲಿ ಒಪ್ಪಿಸಿಕೊಡು. ನಿನ್ನ ಅವಶ್ಯಕತೆಗಳನ್ನು ನೆರವೇರಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಂಬಿಕೆಯಿಂದ ದೇವರ ಮುಖವನ್ನು ನೋಡು.
ದೇವರ ಸನ್ನಿಧಾನದಲ್ಲಿ ಗುಂಡಿಗಳನ್ನು ತೆಗೆಯುವುದಕ್ಕೆ ತಯಾರಾಗು. ಅಲ್ಲಿ ವಾಕ್ಯ ಈ ರೀತಿ ಹೇಳುತ್ತೆ, ಈ ಹಳ್ಳದಲ್ಲಿ ತುಂಬ ಗುಂಡಿಯನ್ನು ಮಾಡಿ. ಹಳ್ಳ ಅಂತ ಹೇಳಿದ್ರೇ ಆಲ್ರೆಡಿ ಅಲ್ಲಿ ಗುಂಡಿ ಇದೆ, ನೀರರಿಯುವಂಥ ಜಾಗ. ಆದರೆ ದೇವ್ರು ಹೇಳ್ತಾರೆ, ಹಳ್ಳ ಇದೆಯಲ್ಲ ಸ್ವಾಮಿ, ನಾನು ಯಾಕೆ ಗುಂಡಿ ತೆಗಿಬೇಕು ಅಂತ ಕೇಳಿದಾಗ ದೇವ್ರು ಹೇಳುವಂಥ ಮಾತೇನು ಗೊತ್ತಾ? ನನ್ನ ಮಾತಿಗೆ ನೀನು ವಿಧೇಯನಾಗುವುದಾದರೆ, ನನ್ನ ಮಾತನ್ನು ನೀನು ಒಪ್ಪುವುದಾದರೆ ನಾನು ಅಲ್ಲಿ ತುಂಬಿಸೋದಕ್ಕೆ ತಯಾರಾಗಿದ್ದೇನೆ. ಹಳ್ಳದಲ್ಲಿ ನೀರು ತುಂಬಿಸು, ಅದನ್ನೇ ಕುಡಿತೀವಿ ಅಂತ ಒಂದು ವೇಳೆ ಇವರು ಯೋಚನೆ ಇದ್ದರೂ ಸಹ ದೇವ್ರು ಹೇಳ್ತಾರೆ, ಇಲ್ಲ, ನೀನು ಗುಂಡಿ ಮಾಡು, ನಾನು ಅದನ್ನು ತುಂಬಿಸ್ತೀನಿ. ಈ ದಿವಸಗಳಲ್ಲಿ ವೇದನೆಯ ಸಮಯದಲ್ಲಿ, ನಿರಾಶೆಯ ಸಮಯದಲ್ಲಿ ನಂಬಿಕೆಯಿಂದ ನಾವು ಗುಂಡಿ ಮಾಡೋಣ. ದೇವರು ತುಂಬಿಸ್ತಾನೆ ಎಂಬ ನಂಬಿಕೆ. ಸನ್ನಿವೇಶಗಳು ಪ್ರತಿಕೂಲವಾಗಿದ್ದರೂ ಸಹ ಅನುಕೂಲ ಮಾಡಿ ಆಶೀರ್ವದಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಂಬಿಕೆಯಿಂದ ಹೆಜ್ಜೆಯನ್ನು ಮುಂದೆ ಇಡೋಣ, ನಂಬಿಕೆಯಿಂದ ಕಾರ್ಯಗಳನ್ನು ಮಾಡೋಣ. ದೇವರ ಅದ್ಭುತವನ್ನು ಮಾಡ್ತಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನೀವು ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ, ನಮ್ಮ ಜೀವಿತದಲ್ಲಿ ನಂಬಿಕೆಯಿಂದ ಗುಂಡಿಯನ್ನು ಮಾಡುವಂತೆ, ನಂಬಿಕೆಯಿಂದ ನಮ್ಮ ಹೆಜ್ಜೆಯನ್ನು ಮುಂದೆ ಇಡುವಂತೆ ಕರ್ತನೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರು ನೀನಾಗಿದ್ದೆ ಎಂದು ನಾವು ನಂಬಿದ್ದೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.